ಖುಷಿ ಆಗ್ತಿದೆ. ಒಂಥರ ಹೆಂಗೆ ಅಂತಂದ್ರೆ ನನಗೆ ಬೆಳಿಗ್ಗೆ ಅನಿಸಿದ್ದು ಅಂದ್ರೆ ತುಂಬಾ ಎಷ್ಟೊಂದು 6 ತಿಂಗಳು ಗ್ಯಾಪ್ ಆಯ್ತು ಅನ್ಸುತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕೆ ಕಾರಣನೂ ಇದೆ, ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೆ. ಕಂಟಿನ್ಯೂ ಆಗಿ ಈಗ ಧರ್ಮಣ್ಣ 2.0 ಶುರು ಆಗುತ್ತೆ. ಯಾಕೆಂದ್ರೆ ಈ ಸಿನಿಮಾದಿಂದನೇ ಶುರು ಆಗುತ್ತೆ. ಸುಮಾರು ಒಂದು 7 ಸಿನಿಮಾ ಡಬ್ಬಿಂಗ್ ಮಾಡಿ ರೆಡಿ ಇದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು. ಅದರಲ್ಲಿ ಗೋಲ್ಮಾಲ್ ಗ್ಯಾಂಗ್ ಕೂಡ ಒಂದು, ನಮ್ದು ಒಂದು ಗ್ಯಾಂಗು, ಆಪೋಸಿಟ್ ಒಂದು ಗ್ಯಾಂಗು, ಅದ್ರ ಪಕ್ಕದಲ್ಲಿ ಒಂದು ಗ್ಯಾಂಗು, ಸುಮಾರು ಒಂದು 3-4 ಗ್ಯಾಂಗ್ಗಳಿದೆ. ಆದ್ರೆ ಯಾರ್ಯಾರು ಅಂತ ಇವಾಗ ಹೇಳಲ್ಲ, ನಿಮಗೆ ಅನ್ನಿಸ್ದಂಗೆ. ಆದ್ರೆ ನನ್ನ ಪಾತ್ರ ಬಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಶಿವ ಸರ್ ಫಸ್ಟ್ನೇ ಸತಿ ಕಥೆ ಹೇಳಿದಾಗ ನನ್ನ ಪಾತ್ರ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಸ್ಕ್ರೀನ್ ಅಲ್ಲೂ ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದಾಗ ತುಂಬಾ ಖುಷಿ ಪಟ್ಟೆ. ಸುಮಾರು ಎಂಜಾಯ್ ಮಾಡಿದೆ ನಾನು ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ. ಆಮೇಲೆ ಅನಿಲ್ ಹಾಗೆ ಕಾರ್ತಿಕ್, ಇದು ನಮ್ ಟೀಮು. ಆಕ್ಚುಲಿ ಒಂದು ಗ್ಯಾಂಗ್ ಅಲ್ಲಿ ನಮ್ದೊಂದು ಗ್ಯಾಂಗು. ತುಂಬಾ ಅಂದ್ರೆ ಅದ್ಭುತವಾಗಿದೆ. ಯಾಕೆಂದ್ರೆ ಕಥೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಓಂ ಪ್ರಕಾಶ್ ಸರ್ ಆಗಿರ್ಬೋದು, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ಜಾಕ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಂತೇಶು, ಆಮೇಲೆ ನಮ್ಮ ಚೇತನ್ ದುರ್ಗ, ಹೀಗೆ ಹೇಳ್ತಾ ಹೋದ್ರೆ ಸುಮಾರು ಜನ ಕಲಾವಿದರು ಹೆಂಗೆ ನಿಮ್ ಕಣ್ಮುಂದೆ ಕಾಣ್ತಾರೆ, ಹಂಗೆ ಅದ್ರ ಹಿಂದೆ ತಂತ್ರಜ್ಞರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಈ ತರದ್ದು ಸಿನಿಮಾ ಮೂಡ್ ಬರೋಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ. ಅನ್ನದಾತರು ಇಲ್ಲೇ ಕೂತಿದ್ದಾರೆ, ಸತೀಶ್ ಸರ್ ಮತ್ತೆ ಮೇಡಮ್. ಈ ತರದೊಂದು ಸಿನಿಮಾ ಖಂಡಿತವಾಗ್ಲೂ ಹೊಸಬ್ರು ನಿಮ್ ಮುಂದೆ ತರ್ತಾ ಇದ್ದಾರೆ. ಈಗಿನ ಒಂದು ವಿಭಿನ್ನ ಕತೆ ಆಕ್ಚುಲಿ ಇದು. ಇವತ್ತಿನ ಟ್ರೆಂಡಿಗೆ ತುಂಬಾ ಇಷ್ಟ ಆಗೋ ಕತೆ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ ಮುಂದೆ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್ ಸಿನಿಮಾ ಮತ್ತೆ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೊ ನಮಸ್ಕಾರ. ಮೊದಲನೇಗೆ ನಮಗೆ ತುಂಬ ಸ್ಪೆಷಲ್ ಆಗಿ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮ್ಮನ್ನ ಕ್ಲಿಯರಾಗಿ ತೋರಿಸ್ತವ್ರು ಅವ್ರಿಗೆ ಫಸ್ಟು, ಸಿನಿಮಾಗಿಂತ ಫಸ್ಟ್ ತೋರಿಸ್ತವ್ರು ಅವರೇ. ಅದರಿಂದ ಅವ್ರಿಗೊಂದು ಅಭಿನಂದನೆ. ಮತ್ತು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ದಂಗೆ 3 ಗ್ಯಾಂಗಲ್ಲಿ ನಾನು ಒಂದು ದೊಡ್ಡ ಚೋರ, ಅಷ್ಟು ಕಳ ನಾನು. ಇದು ಎಲ್ಲರೂ 3 ಟೀಮಲ್ಲಿ ಒಬ್ಬೊಬ್ಬ ಸ್ಟ್ರಾಂಗ್ ಇರ್ತಾರೆ. ಆದರೆ ನಮ್ಮ ಗ್ಯಾಂಗಲ್ಲಿ ನಾನು ಒಂದು ಸ್ಟ್ರಾಂಗು, ಜಾಲಿ ಅಂತ ಪಿಕ್ಚರ್ ಫಲ ಜಾಲಿಯಾಗಿ ಹೋಗುತ್ತೆ. ನಮ್ಗೇನಂದ್ರೆ ಒಂದು ಖುಷಿ ಪಿಕ್ಚರಲ್ಲಿ, ಎಲ್ಲ ಪಿಕ್ಚರ್ಗಳು ಒಂದು 3 ದಿನ 2 ದಿನ ಮಾಡ್ಬಿಟ್ಟು ಬಂದಿದ್ದೀನಿ. ಈ ಪಿಕ್ಚರ್ ಮಾತ್ರ 15 ದಿನ ಮಾಡಿದೆ. ಅಷ್ಟೊಂದು ಕೆಲಸ ಕೊಟ್ಟರು ನಮ್ಮ ಡೈರೆಕ್ಟರ್ ಸರು, ನಮ್ಮ ಅಣ್ಣದ ಇಬ್ಬರು ಒಳ್ಳೆ ಕಾಸು ಕೊಟ್ಟರು. ತುಂಬ ಖುಷಿ ಆಯಿತು. ಪಿಕ್ಚರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಪಿಕ್ಚರಲ್ಲಿ ಅಲ್ಲಿ ಏನು ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ. 15 ದಿನ ಮೈಸೂರಲ್ಲಿ ಒಳ್ಳೆ ಲೂಟಿ, ಡೈಲಿ ಒಂದು ಕತೆ ಹೇಳೋದ್ರಲ್ಲಿ ಮಾತ್ರ ನಾವು ಪಿಕ್ಚರ್ ಕತೆಗಿನ ನಮ್ಮ ಕತೆ ಜೋರಾಗಿ ಹೊಡ್ತು. ಅವರು ನಮ್ಮ ಹೀರೋ ಅಂತೂ ಡೈಲಿ ನಾನು ಒಂದು ಕತೆ ಕೇಳಿಲ್ಲ ಅಂದ್ರೆ ಬಿಡ್ತಾನೆ ಇದ್ದಿಲ್ಲ. ಅಷ್ಟೊಂದು ಇಷ್ಟ ನನ್ನ ಕತೆ ಅಂದ್ರೆ. ನಾನಿಲ್ಲಿ ಆ ಕತೆ ಯಾವ್ದಾದ್ರು ಒಂದು ಕತೆ ಹೇಳಿದ್ರೆ ಕೂಡ ನಾನಂತೂ ಫೇಮಸ್ ಆಗ್ಬಿಡ್ತೀನಿ. ನನಗೆ ತುಂಬ ಖುಷಿ ಅಂದರೆ ನಮ್ಮ ರಮೇಶ್ ಸರ್ ಜೊತೆಲೆಲ್ಲ ಮಾಡಿದ್ದು, ಅವರೆಲ್ಲ ಎಂತೆಂಥ ಆ್ಯಕ್ಟರ್ ಜೊತೆಲಿ ಮಾಡಿದ್ದಾರೆ. ಅವ್ರ ಜೊತೆಲಿ ನಾವು ಮಾಡಿದ್ದು ನನಗೊಂದು ಪುಣ್ಯ. ಯಾಕಂದರೆ ಸೀನಿಯರ್ ಆರ್ಟಿಸ್ಟ್ ಜೊತೆಲಿ ನಾವಿವಾಗ ಬಂದವರು ನೋಡು. ನೆನ್ನೆ ಮನೆ ಬಂದೆ ನಾನು ಒಂದು ಸೈಮಾ ಅವ್ರು ತಗೊಂಡೆ, ಒಂದು ಜೀ ಕನ್ನಡ ಒಂದು ಅವಾರ್ಡ್ ತಗೊಂಡೆ, ಆಮೇಲೆ ಇನ್ನೊಂದು ಮ್ಯಾಗ್ಝಿನ್ದು ಒಂದು ಅವಾರ್ಡ್ ತಗೊಂಡೆ. ನಮಗೆ ಏನು ಹೇಳ್ಕೊಳ್ಳೋದು ಆ ಥರ ಒಂದು ಆಶೀರ್ವಾದ ನಮ್ಗೆ ಸಿಕ್ತು. ಹಂಗಾಗಿ ಇಂಥವ್ರು ಜೊತೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಯ್ತು ನಮಗೆ. ಸ್ಪೀಡ್ ಮಾಡೋಕ್ಕೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾ ಇದ್ರೆ ಅದು ಈ ಪಿಕ್ಚರ್ನಾಗ ಯಶಸ್ಸು ಅಂತ ಹೇಳ್ತಾರೆ. ಶಿವಕುಮಾರ್ ಹ್ಯಾಟ್ಸ್ ಆಫ್. ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ ಹುಡುಗ, ಆಮೇಲೆ ತಂಡ ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದ್ರೆ ಉಳಿಬೋದು ಅಂತ. ಯಾಕೆಂದ್ರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ. ಆದರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ಹುಡುಕಾಟಗಳನ್ನ, ಆ ಎಡಿಟರ್ನ, ಎಲ್ಲ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡೋದ್ರಿಂದ ಅಂತ ಅವ್ರ ಆಫೀಸ್ ನೋಡ್ಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದರೆ ಆಫೀಸಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತು ಇದು ಪ್ರೆಸ್ ಮೀಟು, ಇದನ್ನು 3 ತಿಂಗಳ ಕೆಳಗೆ ಬರೆದು ಇಟ್ಕೊಂಡ್ಬಿಡ್ತಾರೆ ನೀಟಾಗಿ. ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು, ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದರೆ, ಮತ್ತೆ ಯಾಕೆ ಇಷ್ಟೊಂದು ದಿನ ಎಲ್ಲ ಬಂದಿರೋ ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಂದ ಹಿಡಿದು ದೊಡ್ಡ ಇವರು ಡೈರೆಕ್ಟರ್ಗಳಿಂದ ಹಿಡಿದು ಒಂದು ಬೃಹತ್ ಬಹಳ ತೂಕದ ಪ್ರೆಸ್ನವ್ರು, ಬಹಳ ಸೀನಿಯರ್ಸ್ ಬಂದು ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಸಾಕಿದ್ರೆ ಜನರಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರೋ ಹೋಗಿಂದು ಬಿಟ್ಬಿಡ್ತಾರೆ. ಹಂಗಾಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಿದ್ದಾರೋ ಹಾಗೆ ಹಳೆ ಸೀನಿಯರ್ಸು ತುಂಬ ಗಟ್ಟಿ ಕುಳುಗಳು, ಗಟ್ಟಿ ಕಾಳುಗಳು ಬಂದಿದ್ದಾರೆ.
ಅದೊಂದು ಸಂತೋಷ. ಹಂಗಾಗಿ ಈ ಚಿತ್ರಕ್ಕೆ ಒಳ್ಳೆ ದಿನ ಆಗುತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದೆ ನನಗೆ. ಒಳ್ಳೇದಾಗಲಿ ಅಂತ ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾ ಇರೋದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಇವರು ಅವ್ರ ಗೆಳೆಯರು ಶಿವಕುಮಾರ್ ನಾನು ಬಂದು ಮಾತಾಡಿದಾಗ, ಸರ್ ನಾನು ಕತೆ ಹೇಳಿದ್ರು ಓಕೆ ಚೆನ್ನಾಗಿದೆ ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿ, ಇನ್ನೇ ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ. ಅವೆಲ್ಲ ಕೆಲವು ಪೂರ್ಣ ಅದನ್ನೆಲ್ಲ ಬೇರೆ ಹೇಳಕ್ ಹೋಗಲ್ಲ. ಬೈದಲ್ಲಿ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರಲಿಲ್ಲ ಪುಣ್ಯಾತ್ಮ, ಟೈಟ್ಲ್ ಹೇಳಿರಲಿಲ್ಲ. ನಾನು ಯಾವಾಗಲೂ ಟೈಟ್ಲ್ ಹೇಳೋ ಮರೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇವತ್ತು ಇದರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ. ಸಂತೋಷ ಆಯಿತು.